ಸ್ವೀಟು. ಹಾ ನೀನ್ ಸೀರೆ ನಾನು ತಗೊಂಡಿದ್ದೀನಿ. ಇಲ್ಲಿ ಪಾಪ ನನ್ನ ಫ್ರೆಂಡು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ಬಿಟ್ಟಿದ್ದಾರೆ. ಹೌದು ನಾನು ಅವ್ರ ಮುಂದೆನೇ ಇದ್ದೀನಿ, ಕಣ್ಮಿಟ್ಟಿಕ್ಸ್ದೆ ನೋಡ್ತಾ ಇದ್ದೀನಿ. ಪೇಷಂಟು ನನ್ನ ಮುಂದೆನೇ ಇದ್ದಾರೆ. ಓಕೆ. ಓ ಮೈ ಗಾಡ್, 1 hour ಆಯ್ತು. ನೀವಿಬ್ರು ಹೀಗೆ ನೋಡ್ತಾ ಇದ್ರೆ ಬಸ್ ಮಿಸ್ ಆಗೋದ್ ಗ್ಯಾರಂಟಿ. ನಾನ್ ಸ್ಪರ್ಧೆಯಲ್ಲಿ ಗೆಲ್ಲೇಬೇಕು, ಗೊತ್ತಾ? ನಾನ್ ಸೋತ್ರೆ ಈ ಕವರ್ ನಿನ್ ಪಾಲಾಗತ್ತೆ. ಆಮೇಲೆ ನನ್ನ ಕತೆ ಅಷ್ಟೇ. ನೋ ವೇ, ಚಾನ್ಸೇ ಇಲ್ಲ, ನಾನ್ ಸೋಲಲ್ಲ. ಮಾವ ಕೈ ಮುಗಿತೀರಮ್ಮ, ಖಾಲಿ ಮಾತ್ರ ಬೀಳ್ಬೇಡ. ಯಾಕಮ್ಮ ಒದ್ದಾಡ್ತಾ ಇದೀಯಾ? ಮಾವ, ಈ ಜಾನುಗೊಂದ್ ಚೂರು ಸೆನ್ಸೇ ಇಲ್ಲ. ಸೀರೆ ರೆಡಿ ಇದೆ, ತಗೊಂಡ್ ಬರ್ತೀನಿ ಅಂತ ಹೋದೋರಿನ್ನ ಬಂದೇ ಇಲ್ಲ. ಬರ್ತಾನೆ ಕಣಮ್ಮ, ಯಾರೋ ಫ್ರೆಂಡ್ ಸಿಕ್ಕಿರ್ತಾರೆ, ಮಾತಾಡ್ತಾ ಕೂತಿರ್ತಾನೆ. ಮಾವ, ನಾನು ಅವ್ರಿಗೆ ಕಾಲ್ ಮಾಡಿದ್ದೆ. ಅವ್ರ ಫ್ರೆಂಡ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾರಂತೆ. ಅವ್ರನ್ನ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು. ಯಾರಾದ್ರೂ ಮದ್ವೆ ಸೀರೆನ ಆಸ್ಪತ್ರೆಗೆ ತಗೊಂಡ್ ಹೋಗ್ತಾರಾ? ಅಲ್ಲಮ್ಮ, ಮದುವೆ ಸೀರೆನ ದೇವಸ್ಥಾನಕ್ಕೆ ತಗೊಂಡು ಹೋಗ್ತಾರೆ, ಯಾರಾದ್ರೂ ಹಾಸ್ಪಿಟ್ಲಿಗೆ ತಗೊಂಡು ಹೋಗ್ತಾರಾ? ಅಲ್ಲೇ ಎಂತ ಸುದ್ದಿ ಇಲ್ಲಿ ನೋಡಿ. ಇಬ್ರು ಲವರ್ಸು 2 hours ಇಂದ ಒಂದೇ ಜಾಗದಲ್ಲಿ ಕೂತು ಕಣ್ಣಿಟ್ಟು ನೋಡ್ತಾ ಇದಾರಂತೆ. ಎಷ್ಟು ಚೆನ್ನಾಗಿ ನೋಡ್ತಿದಾರಲ್ಲ. ಮೋಸ್ಟ್ಲಿ ದೃಷ್ಟಿ ಯುದ್ಧ ಅಂದ್ರೆ ಇದೆ ಅನ್ಸುತ್ತೆ. ಏನದು? ಪ್ರಣಯ ಭರಿತ ಜೋಡಿ ಕೂತಲ್ಲೇ ರೊಮ್ಯಾನ್ಸ್ ಮಾಡ್ತಾ ಇದಾರೆ. ನಾಚಿಗೆಟ್ಟವ್ರು. ಪಬ್ಲಿಕ್ಸ್ ಇವ್ರ ಜೊತೆ ಸೆಲ್ಫಿ ಟೇಕ್ ಮಾಡಿ ಎಲ್ಲಾ ಕಡೆ ಸೆಂಡ್ ಮಾಡ್ತಿದಾರೆ. ನನಗೂ ವಿಡಿಯೋ ಬಂದಿದೆ, ಮುಖ ಕಾಣಿಸ್ತಾ ಇದೆ. ಯಾರು ಅಂತ ನೋಡಮ್ಮ. ಪಾಪಣ್ಣನ? ಹೌದು, ಪುಂಡನೇ ಕಾಣಿಸ್ತಾ ಇದೆ. ಯಾರು ಗೊತ್ತಿಲ್ಲ, ಆದ್ರೆ ಇವನು ಮಾತ್ರ ಪುಂಡನ್ ತರನೇ ಇದ್ದಾನೆ. ಯಾರೋ ಕಾಲೇಜ್ ಫ್ರೆಂಡ್ ಇರ್ಬೇಕು, ಇಲ್ಲ ಎಕ್ಸ್ ಲವರೋ ಏನೋ. ಮುಚ್ಚ ಬಾಯಿ, ಆತರ ಎಲ್ಲ ಇರಕ್ ಚಾನ್ಸೇ ಇಲ್ಲ. ಅವ್ರು ನಂಗೆ ಪ್ರಾಮಿಸ್ ಮಾಡಿ ಹೇಳಿದ್ರು ಅವ್ರಿಗೆ ಯಾರಿಗೂ ಎಕ್ಸ್ ಲವರ್ ಇಲ್ಲ ಅಂತ. ಹೇಗೆ ನೋಡ್ತಾ ಇದಾರಲ್ಲ, ಕಣ್ಣು ಮಿಟಿಕ್ಸ್ದೆ. 2 hours ಕಂಪ್ಲೀಟ್ ಆಗಿದೆ. ಇವ್ರಿಬ್ರಲ್ಲಿ ಯಾರು ಗೆಲ್ತಾರೆ ಅಂತ ಡಿಸೈಡ್ ಮಾಡಕ್ಕೆ ಜನ ಆನ್ಲೈನ್ ನಲ್ಲಿ ಬೆಟ್ಟಿಂಗ್ ಕಟ್ಟಿದ್ದಾರೆ. ಯಪ್ಪ, ನಮ್ಮ ಅಣ್ಣ ಎಷ್ಟು ರಸಿಕ ಅಲ್ವಾ. ಮತ್ತೆ ವಿಡಿಯೋ ತೋರಿಸಿ ನಿಮ್ಮ ಮತ್ತಿಗೆ ನಾ ಕೇಳಿಸ್ಬೇಡ ಕಣೋ. ಮಾವ, ನಿಮ್ ಮಗ ತಾನೆ? ಅವನ್ ತರನೇ ಬೇರೆ ಯಾರೋ ಇರ್ಬೇಕು ಕಣಮ್ಮ. ಅಲ್ಲ, ನಮ್ ಪುಂಡ ಯಾಕೆ ಹಾಗೆ ಕಣ್ ಹುಡುಗಿಯರಿಗೆ ಕಣ್ಣು ನೋಡ್ತಾ ಇರ್ತಾನೆ? ಅದಕ್ಕೆ ಡೌಟೇ ಇಲ್ಲ. ಇದು ಪಾಪಣ್ಣ. ನನ್ ಕೈ ಸಿಗ್ಲಿ, ಅವ್ರಿಗೊಂದ್ ಕತೆ ಕಾಣಿಸ್ತೀನಿ ನಾನು. ಅಯ್ಯೋ, ಒಂದೇ ಜಾಗದಲ್ಲಿ ಕೂತ್ಕೊಂಡು ಒಂದೇ ಹುಡುಗಿ ನೋಡ್ಕೊಂಡು ಗಟ್ಲೆ ಕೂತ್ಕೊಳ್ಳೋದು ಅಂದ್ರೆ ಬಾಬಾ, ಅದೇನ್ ಸಾಮಾನ್ಯದ ವಿಷಯನಾ? ಇವತ್ತು ಕತೆ ಮುಗೀತು, ನಾನು ಅವ್ರನ್ನ ಬಿಡಲ್ಲ. ಚಾಲು ಬರ್ತಾರೆ ಬಿಡಮ್ಮ. ಆಗಲ್ಲ ಮಾವ, 2 ಗಂಟೆಯಿಂದ ಒಂದೇ ಕಡೆ ಕೂತ್ಕೊಂಡು ಆತರ ನೋಡೋದು ಅಂತಂದ್ರೆ ಅದು ಸಾಮಾನ್ಯದ ವಿಷಯ ಇಲ್ಲ ಅಂತ ಇವನೇ ಹೇಳ್ತಿದ್ದಾನಲ್ಲ. ಅವ್ರನ್ನ ಪತ್ತೆ ಹಚ್ಚಿ ಮನೆಗ್ ಕರ್ಸಿ ಇವತ್ ನಾನು ಅವ್ರನ್ನ ಬಿಡಲ್ಲ. ಅವ್ರ ಕೈಯಲ್ಲಿ ನನ್ನ ಮದ್ವೆ ಸೀರೆ ಇದೆ ಮಾವ. ಆ ಸೀರೆ ನನಗೆ ತುಂಬಾ ಮುಖ್ಯ. ಓ ಆಯ್ತಮ್ಮ, ನೀ ಕೂತ್ಕೊಳ್ಳ ಇಲ್ಲಿ. ಶ್ರೀಹರಿ, ಏನಾದ್ರು ಮಾಡು. ನನ್ನ ಫೀಸು? ಓ, ಮೊಬೈಲಲ್ಲಿ ಚಾರ್ಜ್ ಇಲ್ಲ, ಆಮೇಲೆ ಕೊಡ್ತೀನಿ, ಸುಮ್ಮನೆ ಇರು. ಪಕ್ಕ ಮೇಡಮ್, ಆ ವಿಡಿಯೋ ನೋಡ್ತಾ ಇದ್ರೆ ಆ ಜಾಗದ ಬಗ್ಗೆ ಏನೋ ಕ್ಲೂ ಸಿಗ್ತಿದೆ. ಒಂದ್ ಕೈ ನೋಡೇ ಬಿಡೋಣ. ಮಾವ, ನಾನು ಹೋಗ್ತೀನಿ. ಬೇಡ ಕಣಮ್ಮ. ಚಾರು, ಲೇ, ಮಂಗ್ಳೂರ್ಗೆ ಹೋಗ್ಬೇಕಾಗಿರೋ ಬಸ್ಸು ಇನ್ನು 10 ನಿಮಿಷದಲ್ಲಿ ಹೊರಡ್ತಾ ಇದೆ. ಮುಗಿಸಿ ಇಬ್ರಲ್ಲಿ ಒಬ್ರು. ನಾನ್ ಯಾಕೆ ಮುಗಿಸ್ಲಿ? ಸೀನೇ ಇಲ್ಲ, ಬೇಕಿದ್ರೆ ಅವಳೇ ಮುಗಿಸ್ಲಿ. ಇಲ್ಲ, ನಾನ್ ಸೋಲೋದಿಲ್ಲ. ಇಷ್ಟು ದಿವಸ ಪುಂಡಾನೇ ಗೆಲ್ತಾ ಇದ್ದ, ಇವತ್ ನಾನೇ ಗೆಲ್ಲೋದು. ಪುಂಡನ್ ಬ್ಯಾಗ್ ನಾನೇ ಪಡೆಯೋದು. ಆಹಾ, ನಾನೇನಾದ್ರೂ ಸೋತ್ ಬಿಟ್ರೆ ಈ ಕವರ್ ನಿಂದಾಗ್ಬಿಡುತ್ತೆ. ಆಮೇಲೆ ಜೀವನ ಪೂರ್ತಿ ಚಾರು ನನ್ ಹಂಗಿಸ್ತಾನೆ ಇರ್ತಾಳೆ. ಏನಿದೆ ಅದ್ರಲ್ಲಿ? ಸೀರೆ. ಎಂತ ಸೀರೆನೋ ಅದು? ಇದು ನನ್ನ ಹೆಂಡತಿ ಸೀರೆ ರಮ್ಯಾ. ಇದ್ರ ಮೇಲೆ ಅವಳು ಪ್ರಾಣನೇ ಇಟ್ಕೊಂಡಿದ್ದಾಳೆ. ನಮ್ಮ ಮದ್ವೆಗಂತ ತಗೊಂಡಿದ್ದು. ಒಂದ್ಸಲನೂ ಅವಳು ಹುಟ್ಟಿಲ್ಲ. ಅದ್ರ ಮೇಲೆ ಜ್ಯೂಸ್ ಚೆಲ್ಲೋಯ್ತು. ಅದಕ್ಕೆ ನಾನು ಸೋಲಲ್ಲ. ಅಂಜಲಿ, ಪ್ಲೀಸ್ ಕಣ್ಮಿಟ್ಟಿಪ್ಸು, ಪ್ಲೀಸ್ ಪ್ಲೀಸ್ ಪ್ಲೀಸ್. ಪುಂಡ, ಡಿಸ್ಟರ್ಬ್ ಮಾಡ್ಬೇಡ. ಇವತ್ ನಾನೇ ಗೆಲ್ಬೇಕು. 1 hour ಆಗ್ಲಿ 2 hours ಆಗ್ಲಿ, 1 ದಿನಾನೇ ಆಗ್ಲಿ, ನಾನಂತೂ ಕಣ್ಮಿಟಕ್ಸೋದಿಲ್ಲ. ಅಯ್ಯೋ ನೋಡು, ಈ ಸೀರೆ ವಿಷಯ ಬಿಟ್ಬಿಡು ನೀನು. ನೋಡ್ರಿ, 2,000 ರೂಪಾಯಿ ಇದೆ. ಸೀರೆ ಬದಲು ಇದನ್ನ ತಗೋ, ಓಕೆನಾ? ಓಕೆ, ಕಣ್ಮಿಟ್ಟು. ರಮ್ಯಾ, ಇರ್ಲಿ,
ನೋ ಪ್ರಾಬ್ಲಮ್, ಇನ್ನೊಬ್ಬ ಬಂದು ಕರ್ಕೊಂಡೋಗ್ಲಿ, ಆದ್ರೆ ನಾನು ಕಣ್ಮಿಟಕ್ಸಲ್ಲ. ಕ್ಯಾಲೆಂಡ್ ಲೋ ಪಾಪಣ್ಣ, ಮನೇಲಿ ಅಕ್ಕೆ ಬಡ್ಕೋತಾ ಇದ್ರೆ ನೀನೇನೋ ಇಲ್ಲಿ ಚೆಲ್ಲಾಟ ಆಡ್ಕೊಂಡು ಕೂತಿದ್ಯಾ? ಶ್ರೀಹರಿ, ಇಂಥ ಟೈಮಲ್ಲಿ ಡಿಸ್ಟರ್ಬ್ ಮಾಡಬೇಡ, ನಿಮ್ಮ ಅತ್ತಿಗೆಗೆ ಲಾಸ್ ಆಗೋದು. ಪಾಪಣ್ಣ ವಾಟ್ ಮಾಡ್ತಾ ಇದ್ಯಾ? ಅವ್ರ ಐಸಲ್ಲಿ ಏನಿದೆ? ಯಾಕೆ ಸೀ ಮಾಡ್ತಿದ್ಯಾ? ಮೇಡಮೇ, ಡೀಪಾಗಿ ಲವ್ವಲ್ಲಿ ಮುಳುಗಿದ್ರೆ ಹಾಗೆ ಒಬ್ರು ಕಣ್ಣಲ್ಲಿ ಇನ್ನೊಬ್ರು ಕಣ್ಣಿಟ್ಟು ನೋಡ್ತಾ ಇದ್ರೆ ಪ್ರೇಮಲೋಕನೇ ಕಾಣಿಸುತ್ತೆ. ಪ್ರೇಮಲೋಕ ಮೂನೆಲ್ಲ ಸೀ ಮಾಡ್ತಿದಾರಾ? ನಂಗ್ ರವಿ ಮಾಮ ಅಂದ್ರೆ ತುಂಬಾ ಕ್ರೇಸ್ ಕಣೋ. ನಾನು ಸೀ ಮಾಡ್ತೀನಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಶ್ರೀಹರಿ, ದಯವಿಟ್ಟು ಸೈಡ್ ಕರ್ಕೊಂಡು ಹೋಗೋ, ನಾವಿಬ್ರು ಗೇಮ್ ಮಾಡ್ತಿದೀವಿ, ಎಲ್ಲ ವ್ಯರ್ಥ ಆಗ್ಬಿಡುತ್ತಲ್ಲ. ನೋಡು ಪಾಪಣ್ಣ, ನೀನ್ ಈ ತರ ಹುಡುಗಿರ್ ಜೊತೆ ಕಣ್ಣಾಟ ಆಡ್ತಾ ಇರೋದು ಆಲ್ರೆಡಿ ಅದ್ಗೆ ಗೊತ್ತಾಗಿದೆ. ಸಿಕ್ಕಾಪಟ್ಟೆ ರಾಂಗ್ ಆಗಿದ್ದಾರೆ. ಆಲ್ರೆಡಿ ಅದ್ಗೆ ಇಲ್ಲಿಗೆ ಬರೋಕ್ ಹೊರಟಿದ್ದಾರೆ. ನೀನ್ ಇವಾಗ ಸೀರೆ ತಗೊಂಡ್ ಎದ್ಯೋ ಬದುಕ್ದೆ, ಇಲ್ಲ ಅಂದ್ರೆ ನಿನಗೆ ಡೈವೋರ್ಸ್ ಸಿಗೋದ್ ಗ್ಯಾರಂಟಿ. ಡೈವೋರ್ಸ್ ವಿಷಯದಲ್ಲಿ ಕಣ್ಮಿಟಿಕ್ಸ್ ಮಾಡ್ಬಿಟ್ಟಲ್ಲೋ ನೀನು. ಏನು ಇಷ್ಟೊತ್ತಿಗೆ ಪಾಸ್ ಆಗಿದ್ದೆಲ್ಲ ವ್ಯರ್ಥ ಮಾಡ್ಬಿಟ್ಟಲ್ಲೋ ನೀನು. ಯಾಕೋ ಯಾಕೋ ಪುಂಡ, ನಾನೇ ವಿನ್ನರ್. ಸೊ ಈ ಬ್ಯಾಗ್ ನಂದು. ಅಂಜಲಿ ಪ್ಲೀಸ್, ಅಂಜಲಿ ಆ ಸೀರೆನ್ ಮಾತ್ರ ತಗೊಳ್ಬೇಡ ನೀನು. ಆ ಸೀರೆನ್ ಬಿಟ್ಟು ಏನಾದ್ರು ತಗೊಳಕು. ನೋಡು ನೋಡು, ಅದು ನಮ್ಮ ಮದ್ವೆಲಿ ತಗೊಂಡಿದ್ದ ಅಂಜಲಿ. ಅದು ಚಾರು ಅದ್ರ ಮೇಲೆ ಪ್ರಾಣ ಇಟ್ಕೊಂಡೇಳೆ. ಬೇಕಿದ್ರೆ ಆ ಸೀರೆ ಬದಲು ದುಡ್ಡು ಕೊಡ್ತೀನಿ. ಇದ್ದಿದ್ದು 2,000 ಹೋಯ್ತಲ್ಲಪ್ಪ. ಅಂಜಲಿ ಪ್ಲೀಸ್, ಅಂಜಲಿ ನೀನು ಕೈ ಮುಗಿತೀನಿ ಅಂಜಲಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಹಾಗೆಲ್ಲ ಗೆದ್ದನ್ನ ಕೊಡೋಕ್ಕಾಗತ್ತಾ? ಥ್ಯಾಂಕ್ಸ್ ಶ್ರೀಹರಿ, ಥ್ಯಾಂಕ್ಸ್ ನಿಮ್ಮಿ. ನಿನ್ ತರನೇ ನಾನು ರವಿ ಮಾಮನ್ ದೊಡ್ಡ ಫ್ಯಾನು. ಅವ್ರ ಸಿನಿಮಾಗಳನ್ನ ನೋಡಿ ನೋಡಿ ಈ ಪುಂಡನ್ ಬಗ್ಗೆ ದೊಡ್ಡ ಪ್ರೇಮ್ ಲೋಕನೇ ಕಟ್ಕೊಂಡಿದ್ದೆ. ಆದ್ರೆ ಈ ಪುಂಡ ನನ್ ಕೈಗೆ ಸಿಗ್ಲೇ ಇಲ್ಲ. ಅಂಜಲಿ, ಮೊದಲನೇ ಬಸ್ ಅಂತೂ ಹೋಯ್ತು, ಎರಡನೇ ಬಸ್ ಆದ್ರೂ ಸಿಗುತ್ತಾ? ನಡಿ ನೋಡೋಣ. ಕಾಲೇಜ್ ಡೇಸ್ ಅಂತೂ ಸೋತ್ರು, ಈಗ ಗೆದ್ದಿಯಲ್ಲ. ನಡಿ ನಡಿ ಪ್ಲೀಸ್ ಅಂಜಲಿ, ಅಂಜಲಿ ಪ್ಲೀಸ್, ಅಂಜಲಿ ಅಂಜಲಿ ಕರುಣೆ ತೋರ್ಸು ಅಂಜಲಿ, ಪ್ಲೀಸ್ ಅಂಜಲಿ ಬಾಯ್ಲಿ, ಪ್ಲೀಸ್ ಪ್ಲೀಸ್. ಅಂಜಲಿ, ರಮ್ಯಾ ರಮ್ಯಾ ರಮ್ಯಾ. ಯಾರೋ ಇಬ್ರು ಎಲ್ರಿ ಅವಳು ಎಲ್ಲಿ ಹೋದ್ಲು? ಯಾರು? ನೀವು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿದ್ರಲ್ಲ, ಅದೇ ನಿಮ್ ಪ್ರೇಯಸಿ. ಯಾರು? ಅವರಾ? ಅದು ಅವಳು ನನ್ನ ಕಾಲೇಜ್ ಮೇಟು. ಸುಮ್ಮನೆ ಇಲ್ಲಿ ಕೂತ್ಕೊಂಡು ಒಬ್ರನ್ನೊಬ್ರು ನೋಡ್ತಿದ್ವಿ ಅಷ್ಟೇ. ಹಲೋ ಪಾಪಣ್ಣ, 2 ಗಂಟೆ ಇಲ್ಲೇ ನೋಡ್ತಾ ಕೂತಿದ್ದೀರಾ. ನಿಮ್ ಕಣ್ಣೆ ಸಲಿಗೆ ಪೋಸ್ ಎಲ್ಲ ಕಡೆ ವೈರಲ್ ಆಗಿದೆ. ಯಾವ ಹುಡುಗಿರು ಕಣ್ಣೆತ್ತು ನೋಡಲ್ಲ ಅಂತ ಹೇಳಿದ್ರಿ, ಇವಾಗ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಿದ್ರಾ? ಸ್ವೀಟು, ಅದು ಆಕ್ಚುಲಿ ಏನಾಯ್ತು ಗೊತ್ತಾ? ಲೋ ಪಾಪಣ್ಣ, ನೀನ್ ಅಂಜಲಿ ಜೊತೆ ದೃಷ್ಟಿ ಯುದ್ಧ ಮಾಡ್ತಾ ಸೋತೋಗಿ ಅದ್ಕೆ ಸೀರೆನ ಅಂಜಲಿ ಕೊಟ್ಟು ಕಳ್ಸಿದ್ಯಾ ಅಂತ ಪಾಪ ಅದ್ಗೆ ಹೇಗ್ ಗೊತ್ತಾಗುತ್ತಾ? ಅಂದ್ರೆ ಅವ್ಳು ಯಾರೋ ಅಂಜಲಿ ದೃಷ್ಟಿ ಯುದ್ಧದಲ್ಲಿ ಗೆದ್ಲು ಅಂತ ನನ್ನ ಮದುವೆ ಸೀರೆನ ನೀವು ಅವಳಿಗೆ ದಾನ ಮಾಡಿದ್ರ, ಪ್ರಾಣನ ಒಪ್ಸಿದ್ರ ಅವಳಿಗೆ. ಅಯ್ಯ ಬಿಡಿ ಅದ್ಗೆ, ಅದು ಹೋದ್ರೆ ಇನ್ನೊಂದ್ ಸೀರೆ ಪಾಪಣ್ಣ ನಿಮಗೆ ಕೊಡಿಸ್ತಾನೆ ಅಲ್ವೇನಾ? ಸೇರಿ ಮಗುವಿಗೆ ಇಲ್ಲಿ ತೊಟ್ಲು ತೂಗ್ತಿದ್ಯಾ ಕಣ ನೀನು? ಅದಕ್ಕೆ ಯಾಕೆ ಇಷ್ಟೊಂದು ವರಿ ಮಾಡ್ಕೊಂತೀರಾ? ಪಾಪಣ್ಣ ನ್ಯೂ ಸ್ಯಾರಿ ಬೈ ಮಾಡಿ ಗಿವ್ ಮಾಡ್ತಾನೆ. ಬೇಕಾಗಿಲ್ಲ, ಆ ಸೀರೆ ನನ್ನ ಮದ್ವೆ ಸೀರೆ. ಎಷ್ಟು ಕಷ್ಟಪಟ್ಟು ತಗೊಂಡಿದ್ದೆ ಗೊತ್ತಾ ಅದನ್ನ? ನಾನ್ ಅರ್ಧ ದುಡ್ಡು ಹಾಕಿದ್ದೆ, ಇವ್ರು ಅರ್ಧ ದುಡ್ಡು ಹಾಕಿದ್ರು. ಅದು ನನ್ನ ಪ್ರಾಣ. ಇದುವ ತನಕ ನನ್ನ ಸೀರೆ ಮುಟ್ಟೇ ಇರ್ಲಿಲ್ಲ. ಅದೇ ಇಲ್ಲ ಅಂದ್ಮೇಲೆ ನಾನ್ ಯಾಕೆ ಬದುಕಿರ್ಬೇಕು? ಏನಾಯ್ತಂದ್ರೆ ಬೆಟ್ಟಿಂಗ್ ಕಟ್ಟಿದ್ವಲ್ಲ, ದೃಷ್ಟಿ ಯುದ್ಧದಲ್ಲಿದ್ದಾಗ ಇವನೇ ಡಿಸ್ಟರ್ಬ್ ಮಾಡಿದ್ದು. ಅದಕ್ಕೆ ನಾನು ಸೋತೆ, ಅದಕ್ಕೆ ಅವ್ರು ಸೀರೆ ತಗೊಳೋದು ನಾನಲ್ಲಪ್ಪ, ಎಲ್ಲ ಇವನಿಂದಾನೆ. ಆಯ್ತು ಬಿಡಿ, ನಿಮಗೆ ಹುಡುಗಿರ್ ಫ್ರೆಂಡ್ಸ್ ಇದಾರೆ ಅಂತ ನನಗೆ ಇವಾಗ ಗೊತ್ತಾಯ್ತು. ಮತ್ತೆ ಮನೆಯಲ್ಲಿ ನನಗೆ ಯಾರು ಹುಡುಗಿರ್ ಫ್ರೆಂಡ್ಸೇ ಇಲ್ಲ ಅಂತ ಹೇಳ್ತಿದ್ರಿ. ಬಿಟ್ಟು ನನ್ನ ಕಾಲೇಜ್ ಮೇಟು ಅಷ್ಟೇ. ನೋ, ನಾನ್ ಇವತ್ತು ಕುಂದಾಪುರಕ್ಕೆ ಹೊರಟೆ. ನನ್ನ ನಿಮ್ಮ ಸಂಬಂಧ ಮುಗೀತು. ನೀವ್ ಯಾವ ಸೀರೆ ಕೊಟ್ರು ಅವಳ ಜೊತೆನೆ ಹೋಗಿ ಸಂಸಾರ ಮಾಡಿ. ನನ್ಗೇನಾಗ್ಬೇಕಾಗಿದೆ? ಕಾಲೇಜ್ ಮೇಟ್ ಅಂತೆ ಬರೀ dog. ಇಲ್ಲ ಸ್ವೀಟು, ಹಠ ಮಾಡ್ಬೇಡ, ನಿಂತ್ಕೋ ನೀನು. ನೋ ಸ್ವೀಟು, ಹಠ ಮಾಡ್ಬೇಡ ನೀನ್. ಆಗಲ್ಲ, ನೋಡು ಪೂರ್ತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ನಿನ್ಗೆ ಏನಾಗಿದೆ ಅಂತಾನೆ ಗೊತ್ತಿಲ್ಲ. ಬಿಡಿ. ಒಂದ್ ನಿಮಿಷ ಎಲ್ಲ ಅಪ್ಪ ಸ್ವಲ್ಪ ಹೇಳಪ್ಪ ಇವಳಿಗೆ. ಇಲ್ಲ. ಬಿಡು. ಚಾರು, ಚಿಕ್ಕ ವಿಷಯಕ್ಕೆ ಮನೆ ಬಿಟ್ಟು ಹೋಗ್ತಾ ಇದೀಯಾ? ಮಾವ, ಇದು ಸಣ್ಣ ವಿಚಾರ ಅಲ್ಲ. ನಿಮಗ್ ನನ್ ಸೆಂಟಿಮೆಂಟ್ಸ್ ಅರ್ಥ ಆಗ್ತಾ ಇಲ್ಲ. ಇವತ್ತು ಸೀರೆ ಕೊಟ್ಟಿದ್ದಾರೆ, ನಾಳೆ ಹೃದಯನೇ ಕೊಡ್ತಾರೆ. ನನಗಿಂತ ಸಂಸಾರ ಬೇಡ. ನಿಮ್ಮಂತ ನಂಬಿಕೆ ದ್ರೋಹ ಮಾಡಿರೋ ಗಂಡನ ಜೊತೆ ನಾನ್ ಸಂಸಾರ ಮಾಡಲ್ಲ. ಇನ್ನು ಏನಾದ್ರೂ ಸಹಿಸ್ತಾಳೆ, ಆದ್ರೆ ತನ್ನ ಗಂಡನ ಇನ್ನೊಬ್ಬರ ಜೊತೆ ಹಂಚ್ಕೊಳಲ್ಲ. ನಾನ್ ಹೊರಟೆ. ಸಮಾಧಾನ ಮಾಡ್ಕೊಳಮ್ಮ. ಸಾರಿ ಮಾವ, ಇದುವರೆ ತನಕ ನಿಮ್ ಮಾತನ್ನ ನಾನು ಕೇಳಿದ್ದೀನಿ. ಆದ್ರೆ ಈ ವಿಷಯದಲ್ಲಿ ಮಾತ್ರ ನನಗ್ ಬಲವಂತ ಮಾಡ್ಬೇಡಿ ಪ್ಲೀಸ್. ನಾನ್ ಹೊರಟೆ. ಸ್ವೀಟು ನಿಂತ್ಕೋ. ಸ್ವೀಟು ನಿಂಗೆ ಗೊತ್ತಾಗ್ತಿಲ್ಲ, ಬಿಡು ಸ್ವೀಟು.
ನಾನು ಹೋಲ್ಡ್ ಆನ್ ಓಹೋ ಫೋಟೋ ನೋಡಿದ್ದೆ, ಇವಾಗ ದರ್ಶನ ಆಯ್ತು. ಮನೆ ಹೊಡಿಯೋ ಮಾರಿ ಮನೆಗೆ ಬಂತಂತೆ. ನೀನೇ ನಾ ಗರ್ಲ್ ಫ್ರೆಂಡು? ಹೇ ಬರೀ ಫ್ರೆಂಡು, ಗರ್ಲ್ ಫ್ರೆಂಡ್ ಅಲ್ಲ. ನನ್ ಸಂಸಾರಕ್ಕೆ ಬೆಂಕಿ ಹಚ್ಚಿದ್ದಾಯ್ತಲ್ವಾ, ನೀನೇ ಇವ್ರ ಜೊತೆ ಸಂಸಾರ ಮಾಡ್ಕೊ. ನಾನ್ ನನ್ನ ತಾಯಿ ಮನೆಗೆ ಹೊರಟೆ. ಬನ್ನಿ ಇಲ್ಲಿ. ನೀವ್ ಬಂದ್ಬಿಡಿ. ಏನು ಫಸ್ಟ್ ನಾ ಹೇಳೋದನ್ನ ಕೇಳಿ, ಸತ್ಯನ ಅರ್ಥ ಮಾಡ್ಕೊಳ್ಳಿ. ನಾವಿಬ್ರು ಕ್ಲೋಸ್ ಫ್ರೆಂಡ್ಸ್, ಕಾಲೇಜಲ್ಲಿ ಒಟ್ಟಿಗೆ ಓದ್ತಾ ಇದ್ವಿ. ನನ್ಗೆ ಅವನ್ಗೆ ತುಂಬಾ ಇಷ್ಟವಾದ ಸಬ್ಜೆಕ್ಟ್ ಅಂದ್ರೆ ಸೈನ್ಸ್. ಮುಂಚೆಯಿಂದಲೂ ನಾವೆಲ್ಲ ಫ್ರೆಂಡ್ಸ್ ಕ್ಯಾಂಟೀನ್ ಅಲ್ಲಿ ಈ ದೃಷ್ಟಿ ಯುದ್ಧ ಮಾಡ್ತಾನೆ ಇದ್ವಿ. ನಾನೇ ಪ್ರತಿ ಸಲ ಸೋಲ್ತಾ ಇದ್ದೆ, ಈ ಪುಂಡ ಯಾವಾಗ್ಲೂ ಗೆಲ್ತಾ ಇದ್ದ. ಇವತ್ತೇನೋ ಅಚಾನಕವಾಗಿ ಸಿಕ್ಕ, ಅದಕ್ಕೆ ದೃಷ್ಟಿ ಯುದ್ಧ ಮಾಡೋಣ ಅಂತ ಅನ್ಕೊಂಡ್ ಮಾಡಿದ್ವಿ. ನಿನ್ನ ದೃಷ್ಟಿ ಯುದ್ಧದಿಂದ ನನ್ನ ಮದ್ವೆ ಸೀರೆ ಹೋಯ್ತಲ್ಲ, ಅದಕ್ಕೆ ನಾನ್ ಮನೆ ಬಿಟ್ಟು ಹೋಗ್ತಿರೋದು. ಇದೊಂದ್ ಸಣ್ಣ ವಿಷಯ, ಇದೊಂದ್ ಸೀರೆ ವಿಷಯಕ್ಕೆ ಮನೆ ಬಿಟ್ಟೆ ಹೋಗುವಂತ ನಿರ್ಧಾರ ಮಾಡಬಹುದಾ? ಅದೇಮ್ಮ ನಾನು ಹೇಳಿದ್ದು, ಒಂದು ಸೀರೆ ಡ್ರೈ ವಾಶು ಡೈವರ್ಸ್ ತನಕ ಹೋಗಿ ಮನೆ ಬಿಟ್ಟು ಹೋಗೋದು ಏನ್ ಚೆನ್ನಾಗಿರುತ್ತೆ ಅಂತ. ಆ ಸೀರೆ ಕೊಟ್ಟೋಗೋಣ ಅಂತಾನೆ ನಾನ್ ವಾಪಸ್ ಬಂದಿದ್ದು. ಅಯ್ಯೋ ಅಷ್ಟೊಂದ್ ಇಷ್ಟನಾ ಈ ಸೀರೆ ಅಂದ್ರೆ? ಹೋ, ಇದು ನನ್ ಪ್ರಾಣ. ಇದಕ್ ಒಂದ್ ಚೂರ್ ಗಲೀಜ್ ಹೋದ್ರೂ ನನ್ ಕೈಲಿ ತಡ್ಕೊಳಕ್ ಆಗಲ್ಲ. ಪುಂಡ ನನಗ್ ಇವತ್ ಮಾಡಿರೋ ಸಹಾಯನ ನಾನ್ ಯಾವತ್ತೂ ಮರೆಯಕ್ಕಾಗಲ್ಲ. ಈಗ ಪುಂಡ ಕೇವಲ ಫ್ರೆಂಡ್ ಮಾತ್ರ ಅಲ್ಲ, ಮತ್ತಿನ್ನೇನು, ನನ್ಗೆ 2ನೇ ಜನ್ಮ ಕೊಟ್ಟಂತ ದೇವ್ರು. ಅಂಜಲಿಗ್ ಮಾತ್ರ ಅಲ್ಲ, ಈ ರಮ್ಯನಿಗೂ. ಏನಮ್ಮ ತುಂಬಾ ಒಗಟಾಗಿ ಹೇಳ್ತದಿಲ್ಲ? ಅದ್ ಏನು ಅಂತ ಸ್ವಲ್ಪ ಬಿಡಿಸಿ ಹೇಳಿ. ದೃಷ್ಟಿ ಯುದ್ಧ ಅಂತ ಕೂತ್ವಿ. ಯಾರ್ ಸೋಲ್ತಾರೋ ಅವ್ರಿಗೆ ತಮ್ಮ ಬ್ಯಾಗ್ನ ಕೊಡ್ಬೇಕು ಅಂತ ನಿರ್ಧಾರ ಆಯ್ತು. ಇದ್ರಿಂದ ನಾವು ಹೋಗ್ಬೇಕಾಗಿದ್ದ ಮಂಗಳೂರು ಬಸ್ ಮಿಸ್ ಆಯ್ತು. ನಾವು ಹೋಗ್ಬೇಕಾಗಿದ್ದ ಬಸ್ಸು ಬ್ರೇಕ್ ಫೇಲ್ಯೂರ್ ಆಗಿ ಬ್ರಿಡ್ಜ್ ಮೇಲಿಂದ ಬಿದ್ದು 15 ಜನ ಸತ್ತಿದಾರಂತೆ. ಮಿಕ್ತವ್ರಿಗೆಲ್ಲ ಸಣ್ಣ ಪುಟ್ಟ ಗಾಯಗಳಾಗಿದೆ. ನಮ್ಮಿಬ್ರು ಪ್ರಾಣ ಉಳಿಸಿದ್ದು ನಿನ್ನ ಗಂಡ, ಈ ಪುಂಡ. ನಿಮ್ ಮೇಲೆ ಪುಣ್ಯಂಗ್ ಎಷ್ಟು ಪ್ರೀತಿ ಅಂದ್ರೆ 2 ಗಂಟೆ ಸೋಲ್ದೆ ದೃಷ್ಟಿ ಯುದ್ಧ ಮಾಡಿದ್ರು. ಅದ್ರಿಂದ ನಮ್ಮಿಬ್ರು ಪ್ರಾಣನೂ ಉಳಿತು. ನಿನ್ನ ಅನುಮಾನ ಪರಿಹಾರ ಆಯ್ತಾ? ನಿನ್ ಸೀರೆ ನಿನಗೆ ಸಿಕ್ತಾ? ಹೋಗಿ ಈ ಸೀರೆ ಉಟ್ಕೊಂಡು ದೇವ್ರ ಹತ್ರ ದೀಪ ಹಚ್ಚು. ಮನೆಗೆ ಬಂದವ್ರಿಗೆ ಏನಾದ್ರು ಕೊಡು. ಜ್ಯೂಸ್ ಕುಡಿತೀರಾ? ಜ್ಯೂಸ್ ಮಾಡ್ಕೊಂಡ್ ಬರ್ತೀನಿ. ಆಯ್ತಾಯ್ತು, ನಾನು ಹೆಲ್ಪ್ ಮಾಡ್ತೀನಿ. ಆಯ್ತಮ್ಮ. ಅಯ್ಯೋ ಅಂಕಲ್, ಜ್ಯೂಸ್ ಎಲ್ಲ ಯಾಕೆ? ಅಯ್ಯೋ, ನೀವು ನಮ್ಮ ಮನೆಗೆ ಬಂದ ಅತಿಥಿಗಳು. ನೀವು ಜ್ಯೂಸ್ ಕುಡಿಯೋ ನೆಪದಲ್ಲಿ ನನಗೂ ಒಂದು ಗ್ಲಾಸ್ ಸಿಗುತ್ತಮ್ಮ. ತಂದ್ರ ಬರ್ತೆ ತಂದ್ರ. ಹಾ, ಬಂತು ಬರ್ಲಿ ನಾನು ಕೊಡ್ತೀನಿ. ನಾನು